ಹಾಯ್ ಎಲ್ಲರಿಗೂ ಲಕ್ಕಿ ಅಡುಗೆ ಮನೆಗೆ ಸ್ವಾಗತ. ಬನ್ನಿ ಇವತ್ತು ಒಂದು ಸೂಪರ್ ರುಚಿಯಾದ ಈ ಅವರೆಕಾಳಿನ ಮತ್ತು ತೊಗರಿಕಾಳು ಸೇರಿಸಿ ಬಿಸಿಬೇಳೆ ಬಾತನ್ನ ಹೇಗೆ ಮಾಡೋದು. ಇದರಲ್ಲಿ 2 ರೆಸಿಪಿ ಇದೆ ನೋಡಿ, ಸ್ಕಿಪ್ ಮಾಡ್ದಲೇ ನೋಡಿ, ತುಂಬ ಈಸಿಯಾಗಿ ಮಾಡಬಹುದು ನೋಡಿ. ಎಲ್ಲ ತರಕಾರಿನೂ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಆಮೇಲೆ ನೋಡಿ ಈ ರೀತಿ ಬಿಸಿಬೇಳೆ ಬಾತ್ ಪೌಡರು ಸೇರಿಸ್ತಾ ಇದ್ದೀನಿ. ತುಂಬ ಈಸಿ ಮೆಥಡ್ ಇದು, ಬ್ಯಾಚುಲರ್ಸ್ ಕೂಡ ಮಾಡ್ಕೋಬಹುದು. ಯಾವ್ಯಾವ ತರಕಾರಿ ಇಷ್ಟಪಡ್ತೀರಾ ಅದನ್ನು ಹಾಕಿ, ಬೀನ್ಸು, ಆಲೂಗೆಡ್ಡೆ, ಕ್ಯಾರೆಟು ಮತ್ತು ತೊಗರಿಬೇಳೆ ಎಷ್ಟು ತೊಗೊಂಡಿರ್ತೀರಾ ಸಮಭಾಗದಲ್ಲಿ ಅಕ್ಕಿನೂ ಅಷ್ಟೇ ತೊಗೊಳ್ಳಿ. ನಾನು ತೊಗರಿಬೇಳೆ 1.5 ಗ್ಲಾಸು, ಅಕ್ಕಿ 1.5 ಗ್ಲಾಸು ಮತ್ತು ಹುಣಸೆ ರಸ ಸ್ವಲ್ಪ ನೋಡಿ. ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿ ಆಯಿತು. ಈಗ ನೋಡಿ ನೀರನ್ನು ಸೇರಿಸ್ತಾ ಇದ್ದೀನಿ. ಇದು 1 ವಿಷಲ್ ಬಂದರೆ ಸಾಕು, ಪಟಾಪಟ್ ಅಂತ ರುಚಿಯಾದ ಬಿಸಿಬೇಳೆ ಬಾತ್ ರೆಡಿಯಾಗುತ್ತೆ ನೋಡಿ. ನೀವೇ ನೋಡಿ ಈ ರೀತಿ ಉಪ್ಪು ಹಾಕಿರ್ತೀವಲ್ಲ, ಒಂದು ಸಲ ಸೌಟ್ನಲ್ಲಿ ಈ ರೀತಿ ತಿರುಗಿಸಿ. ನೆಕ್ಸ್ಟು ನಾನು ಪಕ್ಕದಲ್ಲಿ ಈ ದಪ್ಪಮೆಣಸಿನ್ಕಾಯಿ ಮತ್ತು ಕರಿಬೇವು ಮತ್ತು ಟೊಮ್ಯಾಟೊ ಹಾಕೋದಾದರೆ ನೀವು ಗೋಡಂಬಿ ಇದ್ದರೆ ಮನೆಯಲ್ಲಿ ಗೋಡಂಬಿ ಕೂಡ ಹಾಕಿ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಎಕ್ಸ್ಟ್ರಾ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕೋದ್ರಿಂದ ತುಂಬ ರುಚಿ ಹೆಚ್ಚುತ್ತೆ ನೋಡಿ. ತುಂಬ ಚೆನ್ನಾಗಾಗಿದೆ. ಈಗ ಇದಕ್ಕೆ ನೀವು ಮತ್ತೆ ಸ್ವಲ್ಪ ನೀರು ಬೇಕು ಅಂದರೆ ಸೇರಿಸಿ, ಏನು ತೊಂದರೆ ಇಲ್ಲ. ಯಾಕೆಂದರೆ ಬಿಸಿಬೇಳೆ ಬಾತ್ ಅಂದ್ರೆ ಸ್ವಲ್ಪ ಗಟ್ಟಿಯಾಗೋಗ್ತಾ ಇರುತ್ತೆ, ಆಗ ಬಿಸಿ ನೀರು ಕಾಯಿಸ್ಬಿಟ್ಟು ಹಾಕಿ ನೋಡಿ. ಎಷ್ಟು ಬೇಗ ಪಟಾಪಟ್ ಅಂತ ಈ ಅವರೆಕಾಳು ಮತ್ತು ತೊಗರಿಕಾಳಿನ ಬಿಸಿಬೇಳೆ ಬಾತ್ ರೆಡಿಯಾಗೋಯ್ತು. ಇದಕ್ಕೆ ನೀವು ಬೇಕು ಅಂದರೆ ಮೇಲೆ ಈ ಚೌಚೌ ಮಿಕ್ಚರು ಎಲ್ಲ ಹಾಕಿ, ಇಲ್ಲಾಂದರೆ ಹಾಗೆ ಕೂಡ ತಿಂತೀನಿ ಅನ್ನೋದಾದರೆ ತಿನ್ನಿ. ಮಿಕ್ಸ್ಚರ್ ಹಾಕಿದ್ರೇ ಸ್ವಲ್ಪ ರುಚಿಯಾಗಿರುತ್ತೆ, ಇಲ್ಲಾಂದರೆ ಎಣ್ಣೆನಲ್ಲಿ ಕರೆದಿರೋ ಅವಲಕ್ಕಿ ಕೂಡ ರುಚಿಯಾಗಿರುತ್ತೆ ನೋಡಿ. ಸೂಪರಾಗಿದೆ. ನಮ್ಮನೇಲಂತೂ ಈ ರೀತಿ 10 ನಿಮಿಷದಲ್ಲಿ ರೆಡಿಯಾಗುವ ಈ ಬಿಸಿಬೇಳೆ ಬಾತ್ ನಾವು ವಾರಕ್ಕೆ 2 ಸಲನಾದರೂ ಮಾಡ್ತೀವಿ. ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಇದು ರೊಟ್ಟಿ ಜೊತೆಗೆ ಮಾಡ್ತಾ ಇರೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸಬ್ಬಸಿಗೆ ಸೊಪ್ಪು, ತೆಂಗಿನ ತುರಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ ಮತ್ತು ಇದು ಹುರಿಗಡಲೆನ ಪೌಡ್ರು ಮಾಡಿ ಜಲ್ಸಿಟ್ಟಿರೋದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದು ಅಕ್ಕಿ ರೊಟ್ಟಿಗೆ, ಚಪಾತಿಗೆ ತುಂಬಾ ರುಚಿಯಾಗಿ ಇರುತ್ತೆ. ಇದನ್ನು ಮಾಡಲಿಕ್ಕೆ ಗ್ಯಾಸ್ ಸ್ಟವ್ ಹಚ್ಚಿ ಒಂದು ಬಾಣಲೆ ಇಟ್ಟಿದ್ದೀನಿ. ಇದಕ್ಕೇ ಸ್ವಲ್ಪ ಎಣ್ಣೆ, ಜಾಸ್ತಿ ಬೇಡ, ಮತ್ತು ಹಸಿಮೆಣಸಿನ್ಕಾಯಿ ಖಾರಕ್ಕೆ ಮತ್ತು ಸಬ್ಬಸಿಗೆ ಸೊಪ್ಪು, ಟೊಮ್ಯಾಟೊ, ಈ ತೆಂಗಿನ ತುರಿ ಎಲ್ಲ ಒಟ್ಟಿಗೆ ಹಾಕಿದ್ದೀನಿ ನಾನು. ಇದಕ್ಕೂ ನೀವು ಬೇಕು ಅಂದರೆ ಕಾಳು ಹಾಕ್ಕೋಬಹುದು, ಹಸಿ ಕಾಳು ರುಚಿಯಾಗಿರುತ್ತೆ. ಈಗ ಇದನ್ನೆಲ್ಲ ನೋಡಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಳಿ. ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಚೆನ್ನಾಗಿರುತ್ತೆ ರುಚಿ. ಆಮೇಲೆ ನೀವು ನೀರನ್ನು ಆ್ಯಡ್ ಮಾಡ್ಕೋಬೋದು, ಸೇರಿಸ್ಕೋಬಹುದು. ಇದಕ್ಕೆ ಇಂಪಾರ್ಟೆಂಟ್ ಅಂದರೆ ಇದು ಸಬ್ಬಸಿಗೆ ಸೊಪ್ಪೆ ಇಂಪಾರ್ಟೆಂಟು. ಇದು ಇಲ್ಲ ಅಂದರೆ ಈ ರೆಸಿಪಿ ಮಾಡೋಕ್ಕಾಗಲ್ಲ, ತುಂಬ ರುಚಿಯಾಗಿರುತ್ತೆ. ಇದಕ್ಕೇ ನಾನು ಈ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನೋಡಿ. ಈ ಸೊಪ್ಪೆಲ್ಲ ಬೆಂದು ಮೆತ್ತಗಾಗಿದೆ. ಈಗ ಇದಕ್ಕೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಚಕ್ಕೆ ಲವಂಗನೂ ಪುಡಿ ಮಾಡಿ ಹಾಕಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಆಯಿತು. ಇವಾಗ ಎಲ್ಲ ಸಾಮಗ್ರಿಗಳು ಹಾಕಿ ಆಯಿತು ನೋಡಿ. ಇವಾಗ ಈ ಕಡಲೆ ಪುಡಿನ ಎಷ್ಟು ಮಾಡ್ಕೊಂಡಿದ್ದೀರಾ ಅನ್ನೋದು ಇಂಪಾರ್ಟೆಂಟು. ನಿಮಗೆ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ, ಇಲ್ಲ ನಮಗೆ ಸ್ವಲ್ಪ ಮೀಡಿಯಮ್ ಗಟ್ಟಿನಲ್ಲಿ ಇರಲಿ ಅನ್ನೋದಾದರೆ ನೀರನ್ನು ಕಡಿಮೆ ಹಾಕಿ. ಇವಾಗ ಇದು ಒಂದು ಕುದಿ ಬಂದರೆ ನೀವು ಉಪ್ಪಿಟ್ಟು ಹೇಗೆ ಮಾಡ್ತೀರಾ ಅದೇ ಮೆಥಡ್ನಲ್ಲಿ ಇದನ್ನು ಕೂಡ ಈ ಕಡಲೆ ಹಿಟ್ಟನ್ನು ಸೇರಿಸಿ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ನೋಡಿ. ಇವಾಗ ನೀರು ಕುದೀತಾ ಇದೆ. ಇದು ಹುರಿಗಡಲೆ ಪೌಡ್ರು ಮಾಡಿಕೊಂಡೇ ಮಾಡಬೇಕು, ಬೇರೆ ಹಿಟ್ಟಲ್ಲಿ ಮಾಡೋ ಹಾಗಿಲ್ಲ. ಕಡಲೆ ಹಿಟ್ಟಲ್ಲೂ ಕೂಡ ಮಾಡೋ ಹಾಗಿಲ್ಲ, ಹುರಿಗಡಲೆನಲ್ಲೇ ಮಾಡಬೇಕು. ಹುರಿಗಡಲೆ ಸಬ್ಬಸಿಗೆ ಉಂಡೆ ಅಂತ ಇದ್ರ ಹೆಸರು. ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೆ. ಈ ರೀತಿ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಹಿಟ್ಟಾಕಿ ನೋಡಿ. ರುಚಿ ಅಂತೂ ಸೂಪರ್ ರುಚಿ ಅಂತಲೇ ಅನ್ನಬಹುದು ನಾವು, ಅಷ್ಟು ಚೆನ್ನಾಗಿರುತ್ತೆ.
ಈ ರೀತಿ ತಿರುಗಿಸ್ತಾ ಇರಿ, ಕೈ ಬಿಡಬೇಡಿ. ನೋಡಿ ಇವಾಗ ರೆಡಿಯಾಗಿದೆ. ಇದು 1 ನಿಮಿಷ ಹಾಗೆ ಬಾಯಿಲಾಗಲಿ. ಅಕ್ಕಿ ರೊಟ್ಟಿ ಚಪಾತಿಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಅನ್ನಬಹುದು. ಈ 2 ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.